ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಸ್ವಿಗ್ಗಿನ ಫುಡ್ ಡೆಲಿವರಿ ಮಾಡೋಣ ಅಂತ ಬಂದಿದ್ದೀನಿ, ಅದು ಪಾರ್ಟ್ ಟೈಮಲ್ಲಿ. ಅದು ಸ್ನೇಹಿತರೆ, ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಯಾಕೆಂತ ಅಂದರೆ ಹುಷಾರಿರಲಿಲ್ಲ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿಬಿಟ್ಟು ಲಾಂಗ್ ಟೈಮ್ ಗ್ಯಾಪ್ ಕೊಟ್ಟಿದೆ. ಆಲ್ರೆಡಿ 1.5 ತಿಂಗಳು ಮೇಲಾಯಿತು ವಿಡಿಯೋ ಮಾಡಿ. ಸೊ ಇವತ್ತು ಪಾರ್ಟ್ ಟೈಮು ಸ್ವಿಗ್ಗಿ ಫುಡ್ ಡೆಲಿವರಿ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತೇನು ಆಫರ್ ಕೊಟ್ಟಿದ್ದಾನೆ ಅಂದರೆ ಸ್ನೇಹಿತರೆ, ಯಾವುದೇ ಥರದ ಇನ್ಸೆಂಟಿವ್ ಏನು ಕೊಟ್ಟಿಲ್ಲ, ಬಟ್ ಪ್ರತಿ ಆರ್ಡ್ರಿಗೂ ಕೂಡ 90 ರೂಪಾಯಿ ಕೊಡ್ತಾಯಿದ್ದಾನೆ. ಸೊ ನಂದು ಝೋನ್ ಬಂದ್ಬಿಟ್ಟು ಜಾಲಹಳ್ಳಿ ಝೋನು. ಸ್ವಿಗ್ಗಿ ಆ್ಯಕ್ಚುಲಿ ನಂದು ರಾಜಾಜಿನಗರ ಝೋನ್ ಇತ್ತು, ಸೊ ಚೇಂಜ್ ಮಾಡಿಸ್ಕೊಂಡಿದ್ದೀನಿ ರೀಸೆಂಟಾಗಿ. ಈಗ ಜಾಲಹಳ್ಳಿ ಝೋನಲ್ಲಿ ನಾನು ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಮೊದಲನೇದಾಗಿ ಹೇಳಬೇಕು ಅಂತಂದರೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಸೊ ಇವತ್ತು ಶುಕ್ರವಾರ 6ನೇ ತಾರೀಕು. ಇವತ್ತು ಗೌರಿ, ನಾಳೆ ಗಣೇಶ. ಸೊ ನೋಡೋಣ, ಇವತ್ತು ಪಾರ್ಟ್ ಟೈಮಲ್ಲಿ ಸ್ವಿಗ್ಗಿ ಮಾಡೋಣ ಅಂತ ಬಂದಿದ್ದೀನಿ. ನಾಳೆ ಯಾವುದು ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಈಗ ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ. ಆ್ಯಕ್ಚುಲಿ ಇದು ಲಂಚ್ ಪೀಕ್ ಅವರು. ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ. ಈಗ ಬನ್ನಿ ಪಿಕಪ್ ಹತ್ರ ಹೋಗ್ತಾಯಿದ್ದೀನಿ. ಅಂದರೆ ಪ್ರತಿ ಆರ್ಡ್ರಿಗೂ ಕೂಡ 90 ರೂಪಾಯಿ ಕೊಡ್ತವನೆ. ಡಿನ್ನರ್ ಪಿಕ್ ಅವರಲ್ಲಿ ಪ್ರತಿ ಆರ್ಡ್ರಿಗೂ ಕೂಡ 100 ರೂಪಾಯಿ ಕೊಡ್ತವನೆ. ಸೊ ಡಿನ್ನರ್ ಪಿಕ್ ಅವರು ನಾನು ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ನಾನು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗಬೇಕು. ಸೊ ಆದ್ದರಿಂದ ಲಂಚ್ ಪೀಕ್ ಅವರು ಮಾತ್ರ ಮಾಡ್ತೀನಿ. ಬನ್ನಿ, ಈಗ ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ, ಅದನ್ನು ಪಿಕಪ್ಗೆ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡಿಬಿಟ್ಟು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಸೆಲ್ಫಿ ಕೇಳ್ತಿದ್ದಾನೆ, ಸೆಲ್ಫಿ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇ ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಸೊ ಪಿಕಪ್ ಲೊಕೇಶನ್ ಹತ್ರ ತುಂಬ ಲೇಟ್ ಆಯಿತು. ರೆಸ್ಟೋರೆಂಟವ್ರು ಸ್ವಲ್ಪ ಲೇಟ್ ಮಾಡಿಬಿಟ್ರು, 15 ನಿಮಿಷ ಅಲ್ಲೇ ಆಯಿತು. ಸೊ ಡ್ರಾಪ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಅರ್ಧ ಕಿಲೋಮೀಟ್ರ್ ಇದೆ, ಒಂದು 500 ಮೀಟ್ರ್ ಇದೆ ಅಷ್ಟೇ. ಸೊ 500 ಮೀಟ್ರಿಗೆ 90 ರೂಪಾಯಿ ಕೊಟ್ಟಿದ್ದಾನೆ. ಪಿಕಪ್ ಒಂದು 2 ಕಿಲೋಮೀಟ್ರ್ ಬಂದೆ. ಸೊ ಟೋಟಲ್ ಎರಡು ಸೇರಿ 2.5 ಕಿಲೋಮೀಟ್ರು. ಬನ್ನಿ, ಈಗ ಡ್ರಾಪ್ ಹತ್ರ ಹೋಗ್ತಾಯಿದ್ದೀನಿ. ಡ್ರಾಪ್ ಹತ್ರ ಹೋದ್ಮೇಲೆ ಇನ್ನೇನು ಮಾಮೂಲಿ 90 ರೂಪಾಯಿ ಕೊಡ್ತಾನೆ. ಸೊ ನನ್ನ ಟಾರ್ಗೆಟ್ ಒಂದು 10 ಆರ್ಡ್ರನ್ನಾದರೂ ಮಾಡೋಣ ಅಂತ. 10 ಆರ್ಡ್ರ್ ಮಾಡಿದ್ರೆ ಒಂದು 900 ರೂಪಾಯಿ ಆಗ್ಬೋದು. ನೋಡೋಣ ಎಷ್ಟಾಗುತ್ತೋ ಅಷ್ಟು ಮಾಡೋಣ. ಸ್ನೇಹಿತರೆ, ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡಿದ್ದೀನಿ. ಸೊ ನೋಡಿರಿದೆಯಲ್ಲ, ಈ ಅಪಾರ್ಟ್ಮೆಂಟಲ್ಲಿ ಬಿದ್ದಿತ್ತು. ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ, ಹೆಲ್ಮೆಟ್ ಕೂಡ ಅಲೋ ಇರಲಿಲ್ಲ, ಅದರಿಂದ ಗೇಟ್ ಹತ್ರನೇ ಇಟ್ಬಿಟ್ಟು ಹೋದೆ. ಸೊ ನೋಡಿ, ಫಸ್ಟ್ನೇ ಆರ್ಡ್ರನ್ನ ಡೆಲಿವರಿ ಮಾಡಿದ್ದೀನಿ. 90 ರೂಪಾಯಿ ಕೊಟ್ಟಿದ್ದಾನೆ. ನೋಡಿ, ಆರ್ಡರ್ ಅರ್ನಿಂಗು 90 ರೂಪಾಯಿ. ಒಂದು ಆರ್ಡ್ರು ಟೋಟಲು 41 ನಿಮಿಷ ಟೈಮ್ನ ತೊಗೊಂಡಿದ್ದೀನಿ. ಸೊ ಯಾಕೆಂತಂದರೆ ರೆಸ್ಟೋರೆಂಟ್ ಹತ್ರ ಸ್ವಲ್ಪ ಡಿಲೇ ಆಯಿತು. ಅವ್ರು ಕೊಡೋದಕ್ಕೆ ಒಂದು 15 ನಿಮಿಷ 18 ನಿಮಿಷ ಅಲ್ಲೇ ಟೈಮ್ ವೇಸ್ಟ್ ಆಯಿತು. ಸೊ ಬಂದಿಗೆ ಡೆಲಿವರಿ ಮಾಡಿದ್ದೀನಿ. ಡೆಲಿವರಿ ಮಾಡಾಲೇ 5 ನಿಮಿಷ ಮೇಲಾಯಿತು. ನೆಕ್ಸ್ಟ್ ಆರ್ಡ್ರ್ ಕೊಟ್ಟಿಲ್ಲ. ನೋಡೋಣ, 2 ಗಂಟೆ 10 ನಿಮಿಷ ಆಗಿದೆ. ಇವಾಗ ಸಂಜೆ ಒಂದು 6 ಗಂಟೆ 7 ಗಂಟೆವರೆಗೂ ಮಾಡೋಣ ಅಂತ ನನ್ನ ಪ್ಲ್ಯಾನು. ಅಟ್ಲೀಸ್ಟ್ ಪೆಟ್ರೋಲ್ ಖರ್ಚು ಹೋಗಿ ಒಂದು 500 ರೂಪಾಯಿ ಮೇಲಾದ್ರೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇರೋದು. ನೋಡೋಣ ಎಷ್ಟಾಗುತ್ತೋ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಎರಡನೇ ಆರ್ಡ್ರ್ ಬಿತ್ತು ಗ್ರಿಲ್ ಬಿರಿಯಾನಿಯಿಂದ, ಇಲ್ಲೇ ಜಾಲಹಳ್ಳಿ ಕ್ರಾಸು. ಸೊ ಆಲ್ರೆಡಿ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ಈಗ ಆರ್ಡ್ರನ್ನ ಪಿಕಪ್ ಮಾಡ್ಕೊಂಡು ಬರೋಣ ಬನ್ನಿ. ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಆರ್ಡರು ಕೂಡ ರೆಡಿ ಇದೆಯಂತೆ. ಬ್ರೋ 8633 ರೆಡಿ ಇದೆ. 8633. ಸ್ನೇಹಿತರೆ, ಆರ್ಡ್ರನ್ನ ಪಿಕಪ್ ಮಾಡಿದ್ದೀನಿ. ಡೆಲಿವರಿ ಮಾಡೋಣ. ಕಂಪ್ಲೀಟ್. ಕಾಲೋನಿ ಪೀಣ್ಯ. ಸ್ನೇಹಿತರೆ, ಡ್ರಾಪು 3 ಕಿಲೋಮೀಟ್ರ್ ಇದೆ. ನೀವಾಗಿ ಡೆಲಿವರಿ ಮಾಡೋಣ. ಸ್ನೇಹಿತರೆ, ಸೆಕೆಂಡ್ನೇ ಆರ್ಡ್ರು ಡೆಲಿವರಿ ಹತ್ರ ಬಂದಿದ್ದೀನಿ. ರೀಚ್ಡ್ ಕಸ್ಟಮರ್ ಲೊಕೇಶನ್ ವಿನಯ್ ಜೋಶಿ ಅಂತ ಹೇಳ್ಬಿಟ್ಟು. ಸೊ ಕಾಲ್ ಮಾಡೋಣ ಅವ್ರಿಗೀಗ. ಸ್ನೇಹಿತರೆ ಕಸ್ಟಮರ್ ಕಾಲ್ ಮಾಡಿದ್ದೀನಿ ಬರ್ತೀನಿ ಅಂತ ಹೇಳಿದ್ರು.
ಸೊ ಡೆಲಿವರಿ ಮಾಡೋಣ. ಸ್ನೇಹಿತರೆ, ಈ ಕಸ್ಟಮರ್ ಅಲ್ಲ, ಬೇರೆ ಇನ್ನೊಬ್ಬರು. ಸೊ ನಾನು ಇವರೇ ಅಂದ್ಕೊಂಡೆ ಈಚೆ ಬಂದಿದ್ದು ನೋಡಿ, ಅಂದರೆ ಫೋನ್ ಇಟ್ಕೊಂಡು ಬಂದ್ರಲ್ವಾ, ಸೊ ಇವರೇ ಅಂದ್ಕೊಂಡೆ. ಬರ್ತೀನಿ ಅಂದ್ರಪ್ಪ, ಈಚೆ ಎಲ್ಲೂ ಬರಲೇ ಇಲ್ಲ. ಸ್ನೇಹಿತರೆ ಇಲ್ಲೇ ಬಂದರು. ಸರ್ ನೇಮು ವಿನಯ್. ಥ್ಯಾಂಕ್ ಯು. ಸ್ನೇಹಿತರೆ ಡೆಲಿವರಿ ಆಯಿತು. ಓಕೆ, 90 ರೂಪೀಸ್ ಕೊಟ್ಟಿದ್ದಾನೆ ನೋಡಿ. ಸೊ ಗೋ ಹೋಮ್ ಪೇಜ್, ಗೆಟ್ ನೆಕ್ಸ್ಟ್ ಆರ್ಡರ್. ಓಕೆ, 2 ಆರ್ಡ್ರ್ ಮಾಡಿದ್ದೀನಿ, 180 ರೂಪಾಯಿ ಆಗಿದೆ. 1 ಅವರ್ 2 ನಿಮಿಷ ಲಾಗಿನ್ ಇದ್ದೀನಿ. ಸೊ ಸ್ನೇಹಿತರೆ ಈಗ ಕ್ಯಾಮ್ರಾನ ಬಿಚ್ಚಿ ಇಟ್ಕೊತೀನಿ. ಒಂದೇ ಸರಿ ನಾನು ನಿಮಗೆ ಸಂಜೆ ಸಿಗ್ತೀನಿ. 3 hours later. ಸ್ನೇಹಿತರೆ ಟೈಮ್ ಈಗ ಸಂಜೆ 4:15 ಆಗಿದೆ. 1:30 4:15 ಅಂತಂದರೆ 1:30 2:30, 2:30 3:30, 4:30. ಸ್ನೇಹಿತರೆ ಟೋಟಲ್ಲು 3 ಅವರ್ ಕೆಲಸ ಮಾಡಿದ್ದೀನಿ. ಸೊ 3 ಅವರ್ ಅಷ್ಟೇನಾ ಗುರು ಮಾಡೋಕ್ಕಾಯ್ತಿರ್ಲಿಲ್ವಾ ಸಂಜೆ ಒಂದು 5-6 ಗಂಟೆವರೆಗೂ ಅಂತ ಕೇಳ್ಬೋದು. ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಂದು ಇವತ್ತು ಈ ವಾರ ನಂದು ನೈಟ್ ಶಿಫ್ಟ್ ಇರೋದ್ರಿಂದ, ಕಂಪ್ನೀಲಿ ನೈಟ್ ಶಿಫ್ಟ್ ಇರೋದ್ರಿಂದ ನನ್ನ ಟಾರ್ಗೆಟ್ ಇದ್ದಿದ್ದು ಕೂಡ 7 ಗಂಟೆವರೆಗೂ ಮಾಡೋಣ, 7 ಗಂಟೆ ಆದಮೇಲೆ ಕ್ಲೋಸ್ ಮಾಡ್ಕೊಂಬರೋಣ ಅಂತಲೇ ನನ್ನ ಪ್ಲ್ಯಾನು ಇದ್ದಿತ್ತು. ಸೊ ಈಗ ಏನಾಗಿದೆ ಅಂತಂದರೆ ಸ್ನೇಹಿತರೆ, ನಂದು ಝೋನ್ ಇದ್ದಿತ್ತು ಜಾಲಹಳ್ಳಿ ಝೋನು, ಗೊತ್ತಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಾಲಹಳ್ಳಿ ಝೋನು. ಸೊ ಜಾಲಹಳ್ಳಿ ಝೋನಿಂದ ತೆಗೆದುಬಿಟ್ಟು ಡೆಲಿವರಿ ಎಲ್ಲ ಹಾಕಿದ್ದಾನೆ ಅಂತಂದರೆ ಮಾಕ್ಲಿ ಆಲೂರು ಹತ್ತತ್ರ ನಗರೂರು ಅಂತ ಬರುತ್ತೆ. ಮಾಕ್ಲಿ ಆಲೂರು ನಗರೂರು ಇಲ್ಲಿಗೆ ಈ ಲೊಕೇಶನ್ಗೆ ಡೆಲಿವರಿ ಕೊಟ್ಟಿದ್ದ. ಸೊ ಇಲ್ಲಿಗೆ ಡೆಲಿವರಿ ಮಾಡಾದ್ಮೇಲೆ ಇಲ್ಲಿಂದ ನಮ್ಮ ಮನೆ ಕೇವಲ ಒಂದು 5 ಕಿಲೋಮೀಟ್ರ್ ಇತ್ತು. ಸೊ ಇಲ್ಲಿಂದ ನಾನೀಗ ವಾಪಸ್ಸು ನನಗೆ ಆರ್ಡ್ರುಗಳು ಕೊಡಬೇಕು ಅಂತ ಅಂದರೆ ಅವನು ಮತ್ತೆ 10 ಕಿಲೋಮೀಟ್ರ್ ವಾಪಸ್ಸು ಝೋನ್ ಒಳಗಡೆ ಹೋಗಬೇಕಾಗಿತ್ತು. ಸೊ ಇಲ್ಲಿಂದ 10 ಕಿಲೋಮೀಟ್ರ್ ವಾಪಸ್ ಝೋನ್ ಒಳಗಡೆ ಹೋಗೋದು ಬದಲು ಇಲ್ಲಿಂದ 5 ಕಿಲೋಮೀಟ್ರ್ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ನೆಲಮಂಗಲಕ್ಕೆ ಬಂದೆ. ಸೊ ಆದ್ದರಿಂದ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಲಾಗಿನ್ ಇದ್ದಿದ್ದು ಗಂಟೆಗಳು ಬಂದುಬಿಟ್ಟು ಕರೆಕ್ಟಾಗಿ 3 ಅವರ್ ಲಾಗಿನ್ ಇದ್ದೆ. ಸೊ ಅರ್ನಿಂಗ್ಸ್ ನೋಡೋದಾದರೆ ಒಂದು ನಿಮಿಷ ಸೈಡ್ಗೆ ಹಾಕ್ಬಿಡ್ತೀನಿ ಸ್ನೇಹಿತರೆ, ತೋರಿಸ್ತೀನಿ ಅರ್ನಿಂಗ್ಸು. ಸ್ನೇಹಿತರೆ ಅರ್ನಿಂಗ್ಸ್ ನೋಡೋದಾದರೆ 360 ರೂಪಾಯಿ ಅರ್ನಿಂಗ್ಸ್ ಆಗಿದೆ ನೋಡಿ, 360 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಸೊ ಸಿ ಆಲ್ ಟಾಸ್ಕ್ ಅಂತ ಬಂದರೆ ನೋಡಿ ಸ್ನೇಹಿತರೆ, 1 2 3 4 ಟೋಟಲ್ಲು 4 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಿಮಗೆ ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ. ಟೋಟಲ್ 4 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿ ಆರ್ಡ್ರಿಗೂ ಕೂಡ 90 ರೂಪಾಯಿ ಕೊಟ್ಟಿದ್ದಾನೆ. ಸೊ 90 ರೂಪಾಯಿ ಅಂದರೆ 360 ರೂಪಾಯಿ ಆಗಿದೆ. 360 ರೂಪಾಯಿ 3 ಅವರ್ಗೆ ವರ್ತಾ ಅಂತ ಅಂದರೆ ಗಂಟೆಗೆ 100 ರೂಪಾಯಿ ಅಂದರೆ ಪರವಾಗಿಲ್ಲ ಆಗುತ್ತೆ. ಬಟ್ ಇದರಲ್ಲಿ ಪೆಟ್ರೋಲ್ ತೆಗಿಬೇಕಲ್ಲ, ಪೆಟ್ರೋಲ್ದು ಫಸ್ಟು ಸ್ಟಾರ್ಟಿಂಗ್ ಒಂದು 2 ಆರ್ಡ್ರನ್ನು ಮಾತ್ರ ಚಿಕ್ಕ ಆರ್ಡ್ರುಗಳು ಕೊಟ್ಟ, ಅಂದರೆ ಒಂದು 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಒಳಗಡೆ ಇರೋ ಅಂಥ ಆರ್ಡ್ರುಗಳನ್ನೇ ಕೊಟ್ಟ. ಆಮೇಲೆ 2 ಆರ್ಡ್ರನ್ನ ಫುಲ್ಲು ಲಾಂಗ್ ಆಗ್ತಾ 10 ಕಿಲೋಮೀಟ್ರ್ ಲಾಂಗ್ ಆಗ್ತಾ. ಸೊ ಅಲ್ಲಿಗೆ ಈ ಒಂದು ಪ್ಲ್ಯಾನ್ ಏನು ಮಾಡ್ತಾನೆ ಅಂದರೆ ಸ್ನೇಹಿತರೆ, 90 ರೂಪಾಯಿ ಆರ್ಡ್ರಿಗೇನು ಕೊಟ್ಟರು ಅದಕ್ಕೆ ತಕ್ಕನಾದಂಥ ಕಿಲೋಮೀಟರ್ಸೇ ಡೆಲಿವರಿ ಆಗಿರ್ಬೋದು, ಪಿಕಪ್ ಆಗಿರ್ಬೋದು ತುಂಬ ಲಾಂಗ್ ಎಳಿತಾನೆ. ಸೊ ಎಲ್ಲ ಲೆಕ್ಕ ತಗೊಂಡ್ರು ಅಲ್ಲಿಗೆ ಬರುತ್ತೆ. ಅರ್ನಿಂಗ್ಸಲ್ಲಾಗಿರ್ಬೋದು ಅಥವಾ MGಲಾಗಿರ್ಬೋದು ಎಲ್ಲ ಹೊಡೆಯೋದೂ ಕೂಡ ಹೆಚ್ಚು ಕಡಿಮೆ ಅಲ್ಲೇ ಬರುತ್ತೆ. ಈ 90 ರೂಪಾಯಿ ಪ್ರತಿ ಆರ್ಡ್ರಿಗೂ ಏನು ಕೊಡ್ತಿದ್ನೋ ಇದಕ್ಕೆ ಯಾವುದೇ ಥರದ ಇನ್ಸೆಂಟಿವ್ ಏನೂ ಆ್ಯಡ್ ಆಗ್ತಿರಲಿಲ್ಲ. ಒಂದು ಆರ್ಡ್ರ್ ಮಾಡಿದ್ರೆ 90 ರೂಪಾಯಿ, ಆರ್ಡ್ರ್ ಮಾಡಿದ್ರೆ 90 ರೂಪಾಯಿ. ಮತ್ತು ನಮಗೆ ಅವ್ನು ಆರ್ಡ್ರ್ ಕೊಡಬೇಕು ಅಂತಂದರೆ ವಾಪಸ್ ಝೋನ್ ಒಳಗಡೆ ಹೋಗಬೇಕಾಗಿತ್ತು. ಅಂದರೆ ಝೋನಿಂದ ಆಚೆಗೆ ಎಸ್ತಾ ಇದ್ನಲ್ವ, ಮತ್ತು ನಮಗೇನಾದರೂ ಅವ್ನು ಆರ್ಡ್ರ್ ಕೊಡಬೇಕು ಅಂದರೆ ಝೋನ್ ಒಳಗಡೆ ಹೋಗ್ಬೇಕು ಅಂತಂದರೆ ಮಿನಿಮಮ್ 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ ಈ ಥರ ಹೋಗಬೇಕಾಗಿತ್ತು. ಸೊ ಆದ್ದರಿಂದ ನಾನು ಹತ್ತತ್ರ ನಮ್ಮ ಮನೆ ಹತ್ರ ಬಂದಿರೋದ್ರಿಂದ ನಾನು ವಾಪಸ್ಸು ಆಫ್ ಮಾಡ್ಕೊಂಬಂದೆ. ಸೊ ಯಾವುದೇ ಲಾಗಿನ್ ಅವರ್ಸ್ ಏನು ಕೊಡೋ ಅವಶ್ಯಕತೆ ಇರಲಿಲ್ಲ. 7 ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೆ. ಆದರೆ ಏನು ಮಾಡೋಣ, ಈಗ ನಾನು ವಾಪಸ್ 10 ಕಿಲೋಮೀಟ್ರ್ ಹೋಗೋದು ಬದಲು ಇಲ್ಲಿ ಮನೆಗೆ ಬಂದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡ್ತಾ ಇದ್ರಿ, ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಅರ್ನಿಂಗ್ಸ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ನಾನು ಯಾವುದೇ ಹೊಸ ವೀಡಿಯೋಸ್ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೊಸದಾಗಿ ಕೆಲಸ ಹುಡುಕೋರಿಗೆ ಅಥವಾ
ಒಂದು ಪಾರ್ಟ್ ಟೈಮಲ್ಲಿ ಏನಾದ್ರು ಜಾಬ್ ಮಾಡಿ ಅರ್ನಿಂಗ್ಸ್ ಮಾಡಬೇಕು ಅಂದ್ಕೊಂಡಿರೋರಿಗೆ, ಅಥವಾ ಸ್ಕೂಲಲ್ಲ ಕಾಲೇಜ್ಗೆ ಯಾವ್ದಾದ್ರು ಕಾಲೇಜ್ಗೆ ಹೋಗ್ತಿರೋರಿಗೆ ಒಂದು ಪಾರ್ಟ್ ಟೈಮ್ ಅರ್ನಿಂಗ್ಸ್ ಬೇಕು, ನಮಗೆ ಖರ್ಚಾಗಿ ಒಂದು 300, 200, 400 ರೂಪಾಯಿ ಬೇಕು ಅನ್ನೋರಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಲ್ಲಿ ಡೆಲಿವರಿಗೆ ಸಂಬಂಧಪಟ್ಟಂಗೆ ವೀಡಿಯೋಸ್ ಬರ್ತಾ ಇರ್ತವೆ. ಸೊ ಡೆಲಿವರಿ ಜಾಬನ್ನು ಸ್ನೇಹಿತರೆ ಪರ್ಮನೆಂಟಾಗಿ ಯಾರು ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಪಾರ್ಟ್ ಟೈಮ್ ಆಗಿ ತಗೊಳ್ಳಿ, ಅಥವಾ ಟೆಂಪ್ರವರಿಯಾಗಿ ತಗೊಳ್ಳಿ. ಒಂದಷ್ಟು ಅಮೌಂಟ್ ಏನಾದರೂ ಮಾಡ್ಕೊಂಡು ಯಾವ್ದಾದ್ರು ಒಂದು ಚಿಕ್ಕ ಬಿಸ್ನೆಸ್ ಮಾಡೋವರೆಗೂ ಡೆಲಿವರಿ ಜಾಬ್ನ ಮಾಡಿ. ಯಾಕೆಂತಂದರೆ ಡೆಲಿವರಿ ಜಾಬ್ ಅನ್ನೋದು ಲೈಫ್ ಇಲ್ಲ ಸ್ನೇಹಿತರೆ, ಏನಿಲ್ಲ. ಡೈಲಿ ಗಾಡಿ ಹೊಡಿಬೇಕಾಗತ್ತೆ. ಗಾಡಿ 150ರಿಂದ 180 ಕಿಲೋಮೀಟ್ರ್ ಗಾಡಿ ಓಡುತ್ತೆ, ಹತ್ತತ್ರ 200 ಕಿಲೋಮೀಟ್ರ್ ಹೊಡಿಯುತ್ತೆ. ಗಾಡಿ 200 ಕಿಲೋಮೀಟ್ರ್ ಓಡಿದ್ರೆ ಗಾಡಿ ಸ್ಥಿತಿ ಏನಾಗ್ಬೋದು ಲೆಕ್ಕ ಹಾಕ್ಕೊಳ್ಳಿ, ಸರ್ವಿಸ್ ಎಷ್ಟು ಬರುತ್ತೆ ಲೆಕ್ಕ ಹಾಕ್ಕೊಳ್ಳಿ, ಪೆಟ್ರೋಲನ್ನು ಅದರಲ್ಲೇ ತೆಗಿಬೇಕಾಗುತ್ತೆ. ಸೊ ಮತ್ತು ನಮ್ಮ ಬಾಡಿ ಸ್ಟ್ರೈನ್ ಎಷ್ಟು ಪೇನ್ ಆಗುತ್ತೆ ಅದನ್ನು ಲೆಕ್ಕ ಹಾಕಿ ಒಂದಷ್ಟು ಏನೋ ಒಂದು ಅಷ್ಟು ಅಮೌಂಟ್ ಮಾಡ್ಕೊಂಡು 1 ಲಕ್ಷನೋ 2 ಲಕ್ಷನೋ ಮಾಡ್ಕೊಂಡು ಯಾವ್ದಾದ್ರು ಒಂದು ಚಿಕ್ಕದಾಗಿ ಬಿಸ್ನೆಸ್ ಓಪನ್ ಮಾಡೋರ್ಗು ಮಾಡ್ಬೋದು ಡೆಲಿವರಿ ಜಾಬ್ನ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ.